ಸೊ ಇದು ನನ್ನ ಒಂದು ಆಡಿಯನ್ಸ್ ಮಧ್ಯ ಹೋದಾಗ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಒಂದು ಇಬ್ಬರು ಮೂರು ಜನ ನಾವು ನಿಮ್ಮ ಹಾಗೇನೆ ಅಂತ ಹೇಳಿ. ಸೊ ನನಗದು ಆಶ್ಚರ್ಯ ಆಯಿತು ಆ್ಯಕ್ಚುಲಿ, ಹಿಂಗೆ ಇರೋಕ್ಕೆ ಸಾಧ್ಯನಾ ಅಂತ. ಅವರು ಇನ್ನು ಒಬ್ಬರು ಸಿಕ್ಕಿದ್ರು ನನಗೆ. ಅವ್ರು ಹೇಳಿದರು, ಮೇಡಮ್ ನಾನು ನಿಮ್ಮ ಥರಾನೇ ಇನ್ನೊಂದು ತಿಂಗಳಲ್ಲಿ ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ, ನನಗೆ ನಿಮ್ಮ ಥರನೇ ನಾನು ಆಗ್ಬಿಡ್ತೀನಿ ಅಂತ ನನಗೆ ಹೆದರಿಕೆ ಆಗ್ತಿದೆ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ನಂದು ಒಂದು ಪಾತ್ರ ಮಾತ್ರ, ನಿಮ್ಮದು ನಿಜ ಜೀವನ. ಸೊ ಅದರಲ್ಲಿ ಈ ಥರ ಒಬ್ರು ಇರಬಹುದು ಅಂತ ತೋರಿಸಿದ್ದಾರೆ ಅಷ್ಟೇ, ಅದನ್ನು ನೀವು ಲೈಫಲ್ಲಿ ಅಳವಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳಿದೆ ಅವರಿಗೆ. ಸೊ ಈ ಥರದೊಂದಿಷ್ಟು ವರ್ಗ ಇರುತ್ತೆ. ಐ ಮೀನ್ ಇವಾಗ ಸೀರಿಯಲ್ ನೋಡ್ತಾರೆ, ಅದನ್ನ ಅಲ್ಲಿಗೆ ಮರಿತಾರೆ. ಆದರೆ ಒಂದು ವರ್ಗ ಇರುತ್ತೆ, ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರುತ್ತೆ. ನೀವು ಕಮೆಂಟಲ್ಲೂ ಕೂಡ ನೋಡಿರ್ಬೋದು, ನೀನೇನು ತಾಯಿನಾ, ನಿನ್ನ ಮಗನ ಹಿಂಗೆ ಮಾಡ್ತಾ ಇದೆಯಾ. ಸೊ ಇಷ್ಟೆಲ್ಲ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಸೊ ಆ ಕಮೆಂಟ್ಸ್ನೆಲ್ಲ ನೀವು ನೋಡ್ತಾ ಹೋದ್ರೆ ಹೆಂಗ್ ಅನ್ಸುತ್ತೆ? ಕೆಲವೊಂದ್ಸಲ ನಾನು ಓದ್ತೀನಿ ಕಮೆಂಟ್ಸು. ಸೊ ಈ ಪಾತ್ರ ಎಷ್ಟರ ಮಟ್ಟಿಗೆ ಅವ್ರಿಗೆ ತಲುಪಿದೆ ಅಂತ ನನಗೆ ಅದರಿಂದ ಅರ್ಥ ಆಗುತ್ತೆ. ಸೊ ಒಂದು ಹೇಟ್ ಮಾಡ್ತಾ ಇದ್ದಾರೆ ಅವರು, ಆ ಪಾತ್ರನ, ಕಾವೇರಿ ಪಾತ್ರನ ಹೇಟ್ ಮಾಡ್ತಾರೆ. ತಾಯಿ ಅಲ್ಲ ನೀನೊಂದು ರಾಕ್ಷಸಿ, ಏನೇನೋ ಬರೀತಾರೆ. ನೀನು ಈ ಥರ ಇದ್ದರೆ ನಿನ್ನ ಮಗನಿಗೆ ಯಾಕೆ ನೀನು ಮದುವೆ ಮಾಡಬೇಕಿತ್ತು, ಮಾಡಲೇಬಾರ್ದಾಗಿತ್ತು, ಈ ಥರ ಎಲ್ಲ ಸಾಕಷ್ಟು ಕಮೆಂಟ್ಸ್ ಬರುತ್ತೆ. ಸೊ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ಆ ಪಾತ್ರಕ್ಕೆ ಅಂತ ನನಗನ್ಸುತ್ತೆ. ಸೊ ಇದು ನನ್ನ ಒಂದು ಆಡಿಯನ್ಸ್ ಮಧ್ಯ ಹೋದಾಗ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಒಂದು ಇಬ್ಬರು ಮೂರು ಜನ ನಾವು ನಿಮ್ಮ ಹಾಗೇನೆ ಅಂತ ಹೇಳಿ. ಸೊ ನನಗದು ಆಶ್ಚರ್ಯ ಆಯಿತು ಆ್ಯಕ್ಚುಲಿ, ಹಿಂಗೆ ಇರೋಕ್ಕೆ ಸಾಧ್ಯನಾ ಅಂತ. ಅವರು ಇನ್ನು ಒಬ್ಬರು ಸಿಕ್ಕಿದ್ರು ನನಗೆ. ಅವ್ರು ಹೇಳಿದರು, ಮೇಡಮ್ ನಾನು ನಿಮ್ಮ ಥರಾನೇ ಇನ್ನೊಂದು ತಿಂಗಳಲ್ಲಿ ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ, ನನಗೆ ನಿಮ್ಮ ಥರನೇ ನಾನು ಆಗ್ಬಿಡ್ತೀನಿ ಅಂತ ನನಗೆ ಹೆದರಿಕೆ ಆಗ್ತಿದೆ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ನಂದು ಒಂದು ಪಾತ್ರ ಮಾತ್ರ, ನಿಮ್ಮದು ನಿಜ ಜೀವನ. ಸೊ ಅದರಲ್ಲಿ ಈ ಥರ ಒಬ್ರು ಇರಬಹುದು ಅಂತ ತೋರಿಸಿದ್ದಾರೆ ಅಷ್ಟೇ, ಅದನ್ನು ನೀವು ಲೈಫಲ್ಲಿ ಅಳವಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳಿದೆ ಅವರಿಗೆ. ಸೊ ಈ ಥರದೊಂದಿಷ್ಟು ವರ್ಗ ಇರುತ್ತೆ. ಐ ಮೀನ್ ಇವಾಗ ಸೀರಿಯಲ್ ನೋಡ್ತಾರೆ, ಅದನ್ನ ಅಲ್ಲಿಗೆ ಮರಿತಾರೆ. ಆದರೆ ಒಂದು ವರ್ಗ ಇರುತ್ತೆ, ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರುತ್ತೆ. ನೀವು ಕಮೆಂಟಲ್ಲೂ ಕೂಡ ನೋಡಿರ್ಬೋದು, ನೀನೇನು ತಾಯಿನಾ, ನಿನ್ನ ಮಗನ ಹಿಂಗೆ ಮಾಡ್ತಾ ಇದೆಯಾ. ಸೊ ಇಷ್ಟೆಲ್ಲ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಸೊ ಆ ಕಮೆಂಟ್ಸ್ನೆಲ್ಲ ನೀವು ನೋಡ್ತಾ ಹೋದ್ರೆ ಹೆಂಗ್ ಅನ್ಸುತ್ತೆ? ಕೆಲವೊಂದ್ಸಲ ನಾನು ಓದ್ತೀನಿ ಕಮೆಂಟ್ಸು. ಸೊ ಈ ಪಾತ್ರ ಎಷ್ಟರ ಮಟ್ಟಿಗೆ ಅವ್ರಿಗೆ ತಲುಪಿದೆ ಅಂತ ನನಗೆ ಅದರಿಂದ ಅರ್ಥ ಆಗುತ್ತೆ. ಸೊ ಒಂದು ಹೇಟ್ ಮಾಡ್ತಾ ಇದ್ದಾರೆ ಅವರು, ಆ ಪಾತ್ರನ, ಕಾವೇರಿ ಪಾತ್ರನ ಹೇಟ್ ಮಾಡ್ತಾರೆ. ತಾಯಿ ಅಲ್ಲ ನೀನೊಂದು ರಾಕ್ಷಸಿ, ಏನೇನೋ ಬರೀತಾರೆ. ನೀನು ಈ ಥರ ಇದ್ದರೆ ನಿನ್ನ ಮಗನಿಗೆ ಯಾಕೆ ನೀನು ಮದುವೆ ಮಾಡಬೇಕಿತ್ತು, ಮಾಡಲೇಬಾರ್ದಾಗಿತ್ತು, ಈ ಥರ ಎಲ್ಲ ಸಾಕಷ್ಟು ಕಮೆಂಟ್ಸ್ ಬರುತ್ತೆ. ಸೊ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ಆ ಪಾತ್ರಕ್ಕೆ ಅಂತ ನನಗನ್ಸುತ್ತೆ. ಇದಾಗಿತ್ತು ಸುಷ್ಮಾ ನಾಣಯ್ಯ ಅವರ ಮಾತು, ಅಂದರೆ ಕಾವೇರಿ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.